ಕೆಇಎ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ. ಎಂಜಿನಿಯರಿಂಗ್ ವಿಭಾಗದಲ್ಲಿ ದಾಖಲೆಯ ಮಟ್ಟದ ಸೀಟುಗಳು ಹಂಚಿಕೆ. 90,748 ಸೀಟುಗಳು ಹಂಚಿಕೆಯಾಗಿವೆ. ಕೇವಲ 976 ಸೀಟುಗಳು ಖಾಲಿ ಉಳಿದಿವೆ. ಒಟ್ಟು 1,22,512 ಸೀಟುಗಳ ಹಂಚಿಕೆಯಾಗಿವೆ. ವಿದ್ಯಾರ್ಥಿಗಳು ಜುಲೈ 24ರೊಳಗೆ ವರದಿ ಮಾಡಿಕೊಳ್ಳಬೇಕು. ಬನ್ನೇರುಘಟ್ಟ ವೀವರ್ಸ್ ಕಾಲೋನಿಯಲ್ಲಿರೋ ನ್ಯೂ ಬ್ಲಾಸಮ್ ಖಾಸಗಿ ಶಾಲೆಯಲ್ಲಿ ದಾರುಣ ಘಟನೆ. 12 ವರ್ಷದ ವಿದ್ಯಾರ್ಥಿ ಅರ್ಹನ್ ಪಾಷಾ ತರಗತಿ ಕೊಠಡಿಯಲ್ಲೇ ಕುಸಿದು ಬಿದ್ದು ಮೃತಪಟ್ಟ ಘಟನೆ ತಡವಾಗಿ ಬೆಳಕಿಗೆ. ತನಗೆ ಸುಸ್ತಾಗಿದೆ ಎಂದು ಶಿಕ್ಷಕಿಗೆ ಹೇಳಿಕೊಂಡಿದ್ದು ಶಾಲಾ ಸಿಬ್ಬಂದಿ ಮತ್ತು ಶಿಕ್ಷಕರು ಮಗುವಿನ ಸ್ಥಿತಿಯನ್ನು ಸೌಜನ್ಯಕ್ಕೂ ವಿಚಾರಿಸದೆ ನಿರ್ಲಕ್ಷ್ಯ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಮಗು ಮೃತಪಟ್ಟಿದೆ ಎಂದು ಕುಟುಂಬಸ್ಥರ ದೂರು. ನಾಯಿ ದಾಳಿಗೆ 1.5 ವರ್ಷದ ಕಂದಮ್ಮನ ಜೀವ ಹೋಗಿದೆ. ರಾಯಚೂರಿನ ಸಿಂಧನೂರಿನ ಕೆ ಹಂಚಿಕಳ ಕ್ಯಾಂಪಿನಲ್ಲಿ ಭೀಕರ ಘಟನೆ. ಮಗು ಆಲಂ ತಂದೆ ತಾಯಿ ಕೊಪ್ಪಳ ಮೂಲದವರಾಗಿದ್ದು ಸಂಬಂಧಿಕರ ಮನೆಗೆ ಬಂದಿದ್ರು. ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ಉದ್ಯಮಕ್ಕೆ ಕಾಲಿರಿಸಿದ್ದಾರೆ. ಹವ್ಯಾಸವಾಗಿದ್ದ ಬೇಕಿಂಗ್ ಅನ್ನೇ ಉದ್ಯಮವಾಗಿ ಬದಲಾಯಿಸಿಕೊಂಡಿದ್ದಾರೆ. ಇದೀಗ ಅಪ್ಪು ಅವರ ಕಿರಿಯ ಪುತ್ರಿ ವಂದಿತಾ ಅವರು ಹೊಸ ಸಣ್ಣ ಬಿಸಿನೆಸ್ ಆರಂಭ. ಅದಕ್ಕೆ ನುಕಾಸ್ ಕೆಫೆ ಎಂದು ಹೆಸರಿಟ್ಟಿದ್ದಾರೆ. ಅಂದಹಾಗೆ ನುಕಾ ಎಂಬುದು ವಂದಿತಾರನ್ನ ಅಪ್ಪು ಅವರು ಪ್ರೀತಿಯಿಂದ ಕರೆಯುತ್ತಿದ್ದ ಹೆಸರು. ಮಹಿಳಾ ಸಿಬ್ಬಂದಿಯೊಂದಿಗೆ ಅನುಚಿತವಾಗಿ ವರ್ತನೆ, ಬಿಲ್ ಪಾವತಿಸುವ ವಿಚಾರದಲ್ಲಿ ಗಲಾಟೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮಂಜು ಅಲಿಯಾಸ್ ಅಮುಕು ಡುಮುಕು ವಿರುದ್ಧ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ರೆಸ್ಟೋ ಬಾರ್ಗೆ ಭೇಟಿ ನೀಡಿ ಊಟ ಹಾಗೂ ಮದ್ಯ ಸೇವಿಸಿದ ಬಳಿಕ ಬಿಲ್ ಪಾವತಿಸುವ ವೇಳೆ ಮಹಿಳಾ ಸಿಬ್ಬಂದಿಯೊಂದಿಗೆ ಅನುಚಿತವಾಗಿ ವರ್ತನೆ.